ತಾತ ನಿಮ್ಮ ಹೆಸರು? ಎಲ್ಲಪ್ಪ. ಏನ ಸರ್ವೆ ನಂಬರ್ ಇದ್ರದ್ದು? 8 ಸರ್ವೆ ನಂಬರ್. ಯಾವ ಹೋಬಳಿ? ಜಾಳಿದ ಬರುತ್ತಾ? ಏನಾಯ್ತದು? ಏನಾಗಿದೆ ಘಟನೆ ಇದು? ಏನು ನಾವು ಇದ್ದಿಲ್ರಿ, ಮನೆಗೆ ಹೋಗಿ ಊಟ ಮಾಡಿ ಬರ್ತಾರೆ. ಯಾರು ಹೆಚ್ಚಾರಲ್ಲ, ನಾವು ಬೈಲ್ ಹಳ್ಳಕ್ಕೆ ಹೊಂಟಿದ್ದೆ. ನಿನ್ನಂತ ಕ್ಯಾನಲ್ ಕೂತ್ಕೇಳಿ ಎಲ್ಲಪ್ಪ ಒಯ್ಯದಂತ್ರಿ. ಹೋಗಿ ಅಜ್ಜಿದ ಬರೋಟಿಗೆ ಎಲ್ಲ ನಿಲ್ವಂಜಿಯವರು ಅವ್ರು ಯಾರನ್ನು ತಂದು ಅವ್ರು ಕರೆದವ್ರು ಬಂದು ಆಡ್ಸಿ ಕೊಟ್ಟು ಹೋಗಿದ್ರು. ಬಂದು ನೋಡ್ತಾನೆ ಇದಾಗಿತ್ತು. ಮತ್ತೆ ಮ್ಯಾಚ್ ಕಿಟ್ಟೆ ಕಾಳದ ನೀರು ಹೋಗಿ ಆಡ್ಸಿ ಕುಂತ್ಕೆ ಸಿಲ್ಲಿ ಬಿಟ್ಟಿದ್ರು. ಎಷ್ಟು ಗಂಟಲಿತ್ತು ಅದು ಬೇಸ್ಕೊಂಡು ಹೆಂಗಡ ಅಲ್ಲ ಅಂದಾಜು? ನೀವು ಯಾಕಂದ್ರೆ ವರ್ಷ ನೀವು ಹತ್ತಿ ಒಯ್ದು ಕೊಡ್ತೀರಲ್ಲ, 15 ಫುಟಲ್ಲಿ ಬಂಧುಗಳೇ, ಯೋಧೂರು ತಾಲೂಕಿನ ಏರುಂಡಿ ಗ್ರಾಮದಲ್ಲಿ ನಿನ್ನೆ ದಿನ ರಾತ್ರಿ ಯಾರೋ ಕಾಣಲಾರದ ಕೈಗಳು ಯಲ್ಲಪ್ಪನ ಹೊಲದಲ್ಲಿ ಕೂಡಿಟ್ಟ ಹತ್ತಿಗೆ ಬೆಂಕಿಯನ್ನು ಹಚ್ಚಿ ಪರಾರಿಯಾಗಿದ್ದಾರೆ. ಸುಮಾರು 10ರಿಂದ 15 ಕ್ವಿಂಟಲ್ ಅಕ್ಕಿ ಏನಪ್ಪ ಅಂದ್ರೆ ಬೆಂಕಿಗೆ ಆಹುತಿಯಾಗಿದೆ. ಆದ್ದರಿಂದ ನಾವು ಸಂಘಟನೆ ವತಿಯಿಂದ ಕೇಳಿಕೊಳ್ಳೋದೇನೆಂದರೆ, ಅವರು ತುಂಬ ಕಡು ಬಡವರು, ಭೂಮಿ ತಾಯಿ ಬೆಳಿಬೇಕು, ಅವ್ರು ಊಟ ಮಾಡ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅವ್ರು ಏನಪ್ಪ ಅಂದ್ರೆ ಸುಮಾರು 2-3 ಎಕರೆ ಹೊಲ ಇರ್ಬೋದು. ಹೊಲ ಬೆಳಿಬೇಕಾದ್ರೆ ಅಂಗಡಿಯಲ್ಲಿ ಗೊಬ್ಬರ, ಎಣ್ಣೆ ಅವ್ರ ಹತ್ರ ಏನಪ್ಪ ಅಂದ್ರೆ ಒಂದು ಸಾಲದ ರೂಪದಲ್ಲಿ ತಗೊಂಡು ಬಂದು ಎಣ್ಣೆ ಹೊಲಕ್ಕೆ ಗೊಬ್ಬರ ಯೂಸ್ ಮಾಡಿರ್ತಾರ. ಆದರೆ ಏನು ಬೆಳೆದ ಮಾಲು 1-2 ದಿನದಲ್ಲಿ ಹೋಗಿ ನಾವು ದೇವದುರ್ಗಕ್ಕೆ ಮಾರಾಟ ಮಾಡಬೇಕು. ಬಂದ ದುಡ್ಡು ಏನಪ್ಪ ಅಂದ್ರೆ ನಾವು ನಮ್ಮ ಸಾಲ ಕೊಟ್ಟವ್ರಿಗೆ ತೀರಿಸ್ಬೇಕಂತೇಳಿ ಅವ್ರು ಅಂದ್ಕೊಂಡಿರ್ತಾರ. ಅಂದ್ಕೊಂಡ ಸಂದರ್ಭದಲ್ಲಿ ಈ ಥರ ಒಂದು ಘಟನೆ ಆಗ್ಯದ. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಾಯಿಸೋದೇನೆಂದರೆ, ದೇವದುರ್ಗದ ತಾಲೂಕು ಆಡಳಿತಕ್ಕೆ ಶೀಘ್ರವಾಗಿ ಈ ಕಡು ಬಡವರಿಗೆ ಪರಿಹಾರ ಸಿಗಂತದಾಗಬೇಕು. ಯಾಕಪ್ಪ ಅಂತಂದ್ರೆ ಅವರು ಭೂಮಿ ತಾಯಿ ಬೆಳೆದ್ರನ್ನೇ ಅವ್ರು ಬದುಕುವಂತ ಪರಿಸ್ಥಿತಿ ಅವರಲ್ಲಿದೆ. ಹಾಗಾಗಿ ನಾವು ಹೇಳೋದೇನಪ್ಪ ಅಂದ್ರೆ, ಶೀಘ್ರವಾಗಿ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಹತ್ತಿ ಯಾರು ಸುಟ್ಟಿದ್ದಾರ ಅಂತವ್ರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಇವರಿಗೆ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಪರಿಹಾರ ಸಿಗುವಂತ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿದೆ. ನಾವು ಇವತ್ತು ಈ ಜಾಗದಲ್ಲಿ ಬರಬೇಕಾದ್ರೆ ನಾವೇನಪ್ಪ ಅಂತಂದ್ರೆ, ಯಾರೋ ಕಿಡಿಗೇಡಿಗಳು ಈ ಒಂದು ಕೃತ್ಯಸಿಗರ ಅಂಥವ್ರನ್ನೇನಪ್ಪ ಅಂದ್ರೆ ಶೀಘ್ರವಾಗಿ ಬಂಧಿಸಿ ಅವರಿಗೆ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತೀವಿ. ಒಂದು ವೇಳೆ ಏನಾದ್ರ ಇಂಥ ಘಟನೆ ಆದಾಗ ಪತ್ತೆ ಹಚ್ಚದೆ ಬೇಜವಾಬ್ದಾರಿ ತೋರಿದ್ರೆ ತಾಲೂಕು ಆಡಳಿತ ಮುಂದೆ ನಾವು ಉಗ್ರವಾದ ಆ ಕುಟುಂಬಸ್ಥರನ್ನೆಲ್ಲರನ್ನು ಕರೆದುಕೊಂಡು ಉಗ್ರವಾದ ಚಳವಳಿಬೇಕಾತಂತೇಳಿ ನಾನು ಎಚ್ಚರಿಕೆ ಕೊಡ್ತೀನಿ. ನಮ್ಮ ಹೆಸರು ಹನುಮಂತಪ್ಪ ಮನ್ನಾಪುರ ಅಂತೇಳಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಯಚೂರು ಜಿಲ್ಲಾಧ್ಯಕ್ಷ.